ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಸೋಮವಾರ, ಟೈಮ್ ಬಂದುಬಿಟ್ಟು ಆಗಲೇ 11:30 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಗುಂಡ ಕೂಡ ಅಂಗನವಾಡಿಗೆ ಹೋದ. ಅವನು ಇವತ್ತು ಲೇಟಾಗಿ ಹೋದ. ಆಗಲೇ 10:30 ಆಗಿತ್ತು ಅನ್ಸುತ್ತೆ ಅವನು ಹೋಗೋಷ್ಟೊತ್ತಿಗೆ. ತುಂಬ ಲೇಟ್ ಆಯ್ತು ಇವತ್ತು. ಏನೋ ಪೈಪ್ ಹೊಡೆದೋಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಯಾರನ್ನೇ ಕರ್ಕೊಬಂದುಬಿಟ್ಟು ಪೈಪೆಲ್ಲ ರೆಡಿ ಮಾಡಿಸ್ತಾ ಇದ್ರು. ಹಂಗಾಗಿ ಬಿಟ್ಟು ಬರೋದಕ್ಕೆ ಲೇಟ್ ಆಯಿತು. ಅವನು ಇವಾಗ 10:30ಗೆ ಹೋದ. ಅವನು ಹೋದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಮನೆ ಕೆಲಸ ಎಲ್ಲ ಮುಗ್ದಿದೆ. ಸದ್ಯಕ್ಕೆ ಏನಿಲ್ಲ ಇವಾಗ. ಅಡುಗೆ ಬಂದುಬಿಟ್ಟು ಬೆಳಗ್ಗೆ ಚಟ್ನಿ ಮಾಡಿ ಅನ್ನ ಮಾಡಿದ್ದೆ. ಶೇಂಗಾ ಚಟ್ನಿ, ಅನ್ನ, ಮುದ್ದೆ ಮಾಡಲಿಲ್ಲ ಇವತ್ತು ಬೆಳಗ್ಗೆ. ಇನ್ನು ನೆನ್ನೆನೇ ಹೋಗಬೇಕಿತ್ತು ರೇಷನ್ ಎಲ್ಲ ತರೋದಕ್ಕೆ. ಇನ್ನು ನೆನ್ನೆಂತೂ ಹೋಗೋದಕ್ಕಾಗಲಿಲ್ಲ. ಇವತ್ತಾದರೂ ಹೋಗೋಣ ಅಂತ ಅಂದ್ಕೊಂಡ್ರೆ ಇವತ್ತು ಕೂಡ ಯಾಕೋ ಆಗೋ ಥರ ಕಾಣಿಸ್ತಾ ಇಲ್ಲ ಕೆಲಸ. ಯಾವಾಗ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅವ್ರು ಕರ್ಕೊಂಡೋಗಿ ದಿನಸಿ ಎಲ್ಲ ತರೋವರೆಗೂ ಏನು ಸಾಂಬಾರು ಮಾಡೋದಕ್ಕೆ ಆಗ್ತಾಯಿಲ್ಲ. ಹಂಗಿದೆ ಪರಿಸ್ಥಿತಿ ಇವಾಗ ಸದ್ಯಕ್ಕೆ. ಅದಕ್ಕೆ ಸುಮ್ಮನೆ ಶೇಂಗಾ ಬೀಜ ಹುರಿದ್ಬಿಟ್ಟು, ಇನ್ನು ಹಸಿಮೆಣ್ಸಿನ್ಕಾಯಿ ಥರ ಹಸಿಮೆಣ್ಸಿನ್ಕಾಯಿ ಹುರಿದ್ಬಿಟ್ಟು ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಚಟ್ನಿ ಮಾಡಿದೆ. ಚೆನ್ನಾಗಿತ್ತು ಅನ್ನ, ಬಿಸಿ ಚಟ್ನಿ. ಬಿಸಿ ಅನ್ನ, ಚಟ್ನಿ ಚೆನ್ನಾಗಿತ್ತು. ಮುದ್ದೇನು ಮಾಡಲಿಲ್ಲ, ಸಾಯಂಕಾಲಕ್ಕಿನ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಕೆಲಸ ಎಲ್ಲ ಮುಗ್ದಿದೆ. ಇವಾಗ ಬಂದುಬಿಟ್ಟು ಸ್ವಲ್ಪ ಹುಳ್ಳಿಕಾಳು ಆರಿಸ್ಬಿಟ್ಟು ನೆನೆ ಹಾಕೋಣ ಅಂತ ಹೇಳ್ಬಿಟ್ಟು ಆರಿಸೋದಕ್ಕೆ ಕೂತ್ಕೊಂಡಿದ್ದೀನಿ. ಇವಂತೂ ಬೇಗ ಆಗೋಲ್ಲ ಬಿಡಿ. ಅವು ಏನೋ ಬೇರೆ ಬೀಜ ಮಿಕ್ಸ್ ಆಗಿದ್ದಾವಲ್ವ, ಅವೆಲ್ಲ ಡಿವೈಡ್ ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ ನನಗೆ. ಅದಕ್ಕೆ ಆರಿಸ್ಬಿಟ್ಟು ಮೊಳಕೆ ಆದರೂ ಕಟ್ಟೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಈ ಫಸ್ಟಿಗೆ ಕೆಲಸ ಮುಗಿಸ್ಬೇಕು. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆದಷ್ಟು ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇನ್ನು ಹುಳ್ಳಿಕಾಳು ಬಂದುಬಿಟ್ಟು ಮರದಲ್ಲಿ ಆರಿಸೋಣ ಅಂದ್ಕೊಂಡೆ. ಮರದಲ್ಲಿಗಿಂತ ನನಗೆ ಪ್ಲೇಟಲ್ಲಿ ತುಂಬ ಈಸಿ ಆಯಿತು. ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಸೈಜ್ ಪ್ಲೇಟ್ ತೊಗೊಂಡ್ಬಿಟ್ಟು ಎಲ್ಲ ಆರಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಬೀಜನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಈ ಬೀಜ ಬಂದುಬಿಟ್ಟು ಅಕ್ಕಿ ಜರಡಿ ಹಿಡಿತೀವಲ್ವ, ಆ ಜರಡಿ ತೊಗೊಂಡು ಕೂಡ ಇದು ಮಾಡಿದ್ರೂ ಉದುರ್ತಾನೆ ಇರಲಿಲ್ಲ. ಇನ್ನು ಸೊಪ್ಪೆಲ್ಲ ಬಸಿತೀವಲ್ವ, ಅದು ಬೇಷನ್ ಇತ್ತು. ನೋಡೋಣ ಇದರಲ್ಲಾದರೂ ಉದುರ್ತವೇನು ಅಂತ ಹೇಳ್ಬಿಟ್ಟು ಅದರಲ್ಲಿ ಸ್ವಲ್ಪ ಇದು ಮಾಡಿದೆ. ಪರವಾಗಿಲ್ಲ, ಸ್ವಲ್ಪ ಇಳಿದ್ವೆಲ್ಲ ಕೂಡ ಸಪ್ರೇಟ್ ಆದ ಬೀಜ. ಅಂದರೆ ಫುಲ್ಲು ಕ್ಲೀನಾಗಿ ಆಗಲಿಲ್ಲ. ಇನ್ನು ಆರಿಸಲೇಬೇಕಾಯಿತು ಫೈನಲಿ. ಅದಕ್ಕೆ ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟು ಆರಿಸ್ತಾ ಇದ್ದೀನಿ. ಇದು ತುಂಬ ಈಸಿ ಅನ್ನಿಸ್ತು ನನಗೆ ಪ್ಲೇಟಲ್ಲಿ ಮರದಲ್ಲಿಗಿಂತನೂ. ನಾನು ಕೈ ಆಡಿಸ್ತಾ ಇದ್ದೀನಿ. ನಮ್ಮ ಬೆಕ್ಕಂತೂ ಹಗ್ಗಲೆಲ್ಲ ಕೈ ಇಟ್ಕೊಳ್ಳೋದಕ್ಕೆ ಬರ್ತಾಯಿದೆ. ಏನೋ ಸಿಗ್ತಾಯಿದೆ ನನಗೆ ಅನ್ನೋ ಒಂದು ರೇಂಜಿಗೆ. ಸಖತ್ತು ಆಟ ಆಡ್ತಾನೆ ಇರುತ್ತೆ. ಯಾವಾಗಲೂ ನಾನು ಎಲ್ಲಿ ಕುತ್ಕೊಂತೀನಿ ಅಲ್ಲೇ ಬರ್ತಿರುತ್ತೆ. ಓಡಾಡಿದ್ರೆ ಕಾಲಾಗೆ ಬರ್ತಿರುತ್ತೆ. ಚೆನ್ನಾಗೇ ಇದಾಗಿದೆ ಇದಂತೂ. ಏನು ಮಾಡೋದು, ಇಲ್ಲಿ ಕಾಟ ಅಂತ ನನಗೆ ತಪ್ಪಿಲ್ಲ. ನೋಡಿ, ಮನೆಯಲ್ಲಿ ಸಾಂಬಾರಿಗೆ ಏನು ಇಲ್ಲ ಅಂತಂದಾಗ ಈ ಥರ ಹುಳ್ಳಿಕಾಳು, ಹೆಸ್ರು ಕಾಳು, ಬೇಳೆ, ಇದು ಕಡಲೆಕಾಳು, ಏನಾದರೂ ಕಾಳು ಐಟಮ್ ಇದ್ದರೆ ಅಲಸಂದಿ ಕಾಳು ಅಂಥವು ತುಂಬ ಈಸಿ ಆಗುತ್ತೆ ನಮಗೆ. ಏನೂ ಇಲ್ಲ ಅಂದಾಗ ಸ್ವಲ್ಪ ಕಷ್ಟ. ಇವಾಗ ಹುಳ್ಳಿಕಾಳಂತೂ ಹಂಗೆ ಎತ್ತಿಟ್ಬಿಟ್ಟಿದ್ದೆ, ತುಂಬ ದಿನ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ನೋಡಿ, ಏನಿಲ್ಲ ಅಂದಾಗ ಅವನ್ನಾದರೂ ಆರಿಸ್ಬಿಟ್ಟು ನೆನೆಸ್ಬಿಟ್ಟು ಮೊಳಕೆ ಆದರೂ ಕಟ್ಟೋಣ. ಮೊಳಕೆ ಕಟ್ಟಿದ್ರೆ ಅಟ್ಲೀಸ್ಟ್ ಸ್ವಲ್ಪ ದಿನ ಸಾಂಬಾರಾದರೂ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ತಂದು ಇಟ್ಕೊಬಿಟ್ರೆ ಒಂದು ಸ್ವಲ್ಪ ಹುಳ್ಳಿಕಾಳು, ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಕೂಡ ಮಾಡ್ಕೊಬೋದು ಅಂತ ಹೇಳಿ. ಇನ್ನು ಬೆಳಗ್ಗೆ ಅನ್ನ ಚಟ್ನಿ ಮಾಡಿದ್ನಲ್ವ, ನನಗೆ ಮುದ್ದೆ ತಿನ್ನಬೇಕು ಅನ್ನಿಸ್ತು. ಇನ್ನು ಮಧ್ಯಾಹ್ನಕ್ಕೆ ಅನ್ನ ಇತ್ತಲ್ವ, ಅದನ್ನು ಸ್ವಲ್ಪ ಅನ್ನ ಹಾಕ್ಬಿಟ್ಟು ಇನ್ನು ಬಿಸಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ಮುದ್ದೆ ಸಪ್ರೇಟಾಗಿ ನನಗೋಸ್ಕರ. ಇನ್ನು ನಮ್ಮ ಮನೆಯವ್ರನ್ನ ಕೇಳಿದೆ, ಅವ್ರು ಆಗಲೇ ಊಟ ಮಾಡಿದ್ರು. ಬೇಡ, ನನಗೆ ನೀನೇ ಮಾಡ್ಕೊ ಅಂತಂದರು. ಅದಕ್ಕೆ ಇನ್ನು ಮುದ್ದೆ ಕೋಲು ತೊಗೊಂಡು ಏನು ಅದನ್ನು ಇದು ಮಾಡೋದಂತ ಹೇಳ್ಬಿಟ್ಟು ಇನ್ನು ಅನ್ನದ ಚೌಟಿತ್ತಲ್ವ, ಅದನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಇನ್ನು ಸಪ್ರೇಟಾಗಿ ಒಂದೇ ಒಂದು ಮುದ್ದೆ ಕಟ್ಕೊಂಡೆ. ಬಿಸಿ ಬಿಸಿ ಮುದ್ದೆ, ಚಟ್ನಿ. ಮತ್ತು ನಾನು ಬೆಳಗ್ಗೆನೇ ಸಪ್ರೇಟಾಗಿ ಬಜ್ಜಿ ಮಾಡ್ಕೊಂಡಿದ್ದೆ. ಬದನೆಕಾಯಿ, ಹಸ್ರುಗಾಯಿ ಎಲ್ಲ ಬೇಯಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಹುಣಸೆ ಚಟ್ನಿ ಹಾಕ್ಕೊಂಡ್ಬಿಟ್ಟು ಇನ್ನು ಹೊಟ್ಟೆ ತುಂಬ ಊಟ ಮಾಡಿದೆ. ಊಟ ಮಾಡಿಬಿಟ್ಟು ರೇಷನ್ ಏನೇನು ತೊಗೊಂಬರೋಣ, ಫಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅಂದರೆ ಇಂಪಾರ್ಟೆಂಟ್ ಏನು ಬೇಕು ಅಂತ ಹೇಳ್ಬಿಟ್ಟು ನಾವು ಊರೊಳಗೆ ಹೋದ್ವಿ. ಹೋಗ್ಬಿಟ್ಟು ನಾನೇನೋ ಅಂದ್ಕೊಂಡು ಹೋದೆ, ಬಟ್ ಏನು ಕೂಡ ತರೋಕ್ಕಾಗಲಿಲ್ಲ. ಇನ್ನು ಸೀದಾ ಎಲ್ಲೂ ಬೇಡ ಅಂತ ಹೇಳ್ಬಿಟ್ಟು ಇನ್ನು ಪವಿತ್ರನ ಮನೆ ಹತ್ರ ಹೋದರೆ, ಪವಿತ್ರ ಬೇಡಿ ಎಲ್ಲ ಸುತ್ತಕೊಂಡು ಇನ್ನು ಅವರು ಕೆಲಸ ಸ್ಟಾರ್ಟ್ ಮಾಡಿದ್ರು. ಮನೆ ಕೆಲಸ ಎಲ್ಲ ಕೂಡ ಇನ್ನು ರೆಡಿ ಆಗ್ತಾಯಿದೆ. ಅಲ್ಲೇನು ಕೂಡ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಇನ್ನು ಹೋಗಿದ್ದೆ ಒಳ್ಳೇದಾಯಿತು ಅನಿಸ್ತು. ಇನ್ನು ಹೋಗ್ಬಿಟ್ಟು ಅಲ್ಲೇ ಸ್ವಲ್ಪ ತರಕಾರಿ, ಜೀರಿಗೆ ಅದೆಲ್ಲ ಕೂಡ ಸ್ವಲ್ಪ ಕೊಟ್ಟಲು. ನೋಡಿ, ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಹೆಂಗಾದರೂ ಮಾಡ್ಕೊಳ್ಬೋದು. ಸ್ವಲ್ಪ ಏನಿಲ್ಲ ಅಂದರೂ ಕೂಡ ಮನೆಯಲ್ಲಿ ಅಟ್ಲೀಸ್ಟ್ ಅಲ್ಲಿಂದ ತೊಗೊಂಬಂದು ಮಾಡ್ಕೋಬೋದು ಅನ್ನೋದು ಒಂದಿದೆ ಎಕ್ಸಾಂಪಲ್ಲು. ಅದಕ್ಕೆ ನೋಡಿದ್ವಿ, ರೇಷನ್ ತೊಗೊಳೋಣ ಅಂದರೆ ಅಂಗಡಿಯಲ್ಲಿ ಯಾರು ಕೂಡ ಇರಲಿಲ್ಲ. ಇನ್ನು ಕೊಡೋ ಅಂತಾರೋ. ಇನ್ನು ಅಜ್ಜಿ ಇತ್ತು ಒಂದು ಅಂಗಡಿಯಲ್ಲಿ. ಅಜ್ಜಿ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ನೋಡೋಣ, ಹೆಂಗಿದ್ರು ಕೂಡ ಈ ವಾರದಲ್ಲಿ ಊರಿಗೆ ಬೇರೆ ಹೋಗಬೇಕು. ಇನ್ನು
ಹಾಸ್ಪಿಟಲ್ಗೆ ಬೇರೆ ಹೋಗ್ಬೇಕಲ್ವ, ಹಂಗೆ ತೋರಿಸ್ಕೊಂಬಿಟ್ಟು ಬರ್ಬೇಕಾದ್ರೆ ಎಲ್ಲ ಕೂಡ ಇನ್ನು ರೇಷನ್ ತೊಗೊಂಬರೋಣ ಅಂತೇಳ್ಬಿಟ್ಟು ಸದ್ಯಕ್ಕೆ ಏನು ಬೇಕೋ ಅದು ಮಾತ್ರ ತೊಗೊಂಡು ಇನ್ನು ಬಂದೆ. ಇನ್ನು ಅಲ್ಲಿಂದನೇ ಸ್ವಲ್ಪ ಮನೆಯಿಂದನೇ ಏನೇನು ಬೇಕು ನನಗೆ ಇಂಪಾರ್ಟೆಂಟ್ ಆಗಿರೋ ಕೂಡ ಸ್ವಲ್ಪ ಇಸ್ಕೊಬಂದೆ ಪವಿತ್ರನ ಹತ್ರ. ಕೊಟ್ಲು ಅವಳು ಕೂಡ. ಇನ್ನು ಊರಲ್ಲೇ ಇರ್ತಾರಲ್ವ ಅವರು, ಆರಾಮಾಗಿ ತರಕಾರಿ ಆಗಲಿ ಈರುಳ್ಳಿ ಆದರೂ ಏನಾದರೂ ಬಂದರೂ ಕೂಡ ತೊಗೊತಾರೆ. ಇನ್ನು ನಾನಂತೂ ಹೋಗೋದಕ್ಕಾಗಲ್ಲ, ತರೋದಕ್ಕಾಗೋದಿಲ್ಲ. ಇನ್ನು ನಮ್ಮ ಮನೆಯವರು ಒಂದೇ ಟೈಮ್ಗೆ ಅವರು ಹೋದಾಗ ಅವರು ಕೂಡ ಯಾರೂ ಸಿಗೋದಿಲ್ಲ, ಹಾಗಾಗಿ ಸ್ವಲ್ಪ ಇದು ಆಗ್ತಾ ಇರುತ್ತೆ. ಮುಂಚೆ ಎಲ್ಲ ತಂದಿಟ್ಕೊಂಡಿರ್ತೀನಲ್ವ, ಸುಮಾರು ದಿನ ಬರ್ತಾಯಿತ್ತು. ಬಟ್ ಈ ಸತಿ ಎಲ್ಲ ಕೂಡ ಫುಲ್ಲು ಖಾಲಿ ಆಗಿಬಿಡ್ತು. ಮೇನಾಗಿ ನನಗೆ ಜೀರಿಗೆ ಅವೆಲ್ಲ ಬೇಕಾಗಿತ್ತು. ಸಾಂಬಾರಿಗೆ ಜೀರಿಗೆ ಅವೇನು ಹಾಕಲಿಲ್ಲ ಅಂದರೆ ಟೇಸ್ಟೇ ಒಂಥರ ಅನಿಸ್ಬಿಡುತ್ತೆ. ಇನ್ನು ತರಕಾರಿ ಕೂಡ ಟೊಮೊಟೊ ಬಿಟ್ಟರೆ ಇನ್ನು ಏನು ಕೂಡ ಇರಲಿಲ್ಲ, ಎಲ್ಲ ಕೂಡ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಅದರಲ್ಲೂ ಹೋಗ್ಬಿಟ್ಟು ಒಂದೆರಡು ಈರುಳ್ಳಿ ಮತ್ತು ಒಂದೆರಡು ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸು ಅವೆಲ್ಲ ಕೂಡ ಒಂದೆರಡು ಆಲೂಗೆಡ್ಡೆ ಎಲ್ಲ ತೊಗೊಂಡು ಬಂದೆ. ಪವಿತ್ರನ ಕೊಟ್ಲು ತೊಗೊಂಡೋಗಕ್ಕ, ಹೆಂಗೆ ನಾನು ತೊಗೊತೀನಿ ಅಂತ ಹೇಳಿದ್ಲು. ಅದು ಸದ್ಯ ಬಿಡತ್ತೆ, ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದೆ. ಈರುಳ್ಳಿ ಕೂಡ ಅಸಲು ಒಂದು ಕೂಡ ಇರಲಿಲ್ಲ, ಎಲ್ಲನೂ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ಈರುಳ್ಳಿ ಕೂಡ ತೊಗೊಂಬಂದೆ. ಇವಾಗಂತೂ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ, ಅದಕ್ಕೆ ಸ್ವಲ್ಪ ಮೀಡಿಯಮ್ ಸೈಜು ಚಿಕ್ಕ ಸೈಜೇ ಆರಿಸ್ಕೊಬಂದೆ. ದೊಡ್ಡ ಈರುಳ್ಳಿ ಇತ್ತು, ದೊಡ್ಡದು ಬೇಡಪ್ಪ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕದೇ ತೊಗೊಂಡು ಇನ್ನು ಬ್ಯಾಗ್ನಾಗ ಹಾಕ್ಕೊಂಡು ಇನ್ನು ಅಂಗಡಿಗೆ ಹೋಗ್ಬಿಟ್ಟು ನನಗೆ ಏನು ಎಮರ್ಜೆನ್ಸಿ ಬೇಕೋ ಒಂದು ಎಣ್ಣೆ ಪಾಕೆಟ್ ತೊಗೊಂಡೆ, ಒಂದು ಅರ್ಧ kg ಗೋಧಿ ಹಿಟ್ಟು, ಒಂದು ಅರ್ಧ kg ರವೆ ತೊಗೊಂಡೆ, ಮತ್ತು ಬೇಳೆಕಾಳು ಇರಲಿಲ್ಲ, ಒಂದು ಅರ್ಧ kg ಬೇಳೆಕಾಳು ಮತ್ತು ಒಂದು 1/4 kg ಕಡಲೆಕಾಳು ತೊಗೊಂಡೆ. ಇನ್ನು ಗುಂಡಂತೂ ಯಾವಾಗನ್ನ ಟೈಮು ಸುಮ್ಮನೆ ಇದ್ದಾಗಂತೂ ಏನಾದರೂ ಅಮ್ಮ ತಿನ್ನೋ ಕೊಡು ಅಂತ ಕೇಳ್ತಾನೇ ಇರ್ತಾನೆ. ಏನು ಇರೋದಿಲ್ಲ, ಏನು ಕೊಡ್ಬೇಕು ಹೇಳಿ. ಅದಕ್ಕೆ ಸುಮ್ಮನೆ ಒಂದು ಬಿಸ್ಕೆಟ್ ಪ್ಯಾಕು, ಅಂದರೆ ಡೈಲಿ ಕೊಡಲ್ಲ, ಯಾವಾಗಾರು ಒಂದು ಟೈಮ್ ಅಷ್ಟೇ, ಒಂದು ಬಿಸ್ಕೆಟ್ ಪ್ಯಾಕು ಮತ್ತು ಒಂದು ಬನ್ನು ಪ್ಯಾಕು ತೊಗೊಂಡು ಬಂದೆ. ಇನ್ನು ತೊಗೊಂಡು ಬಂದ ತಕ್ಷಣ ನನಗಾಗಲೇ ಅಡುಗೆ ಚಿಂತೆ ಆಯಿತು, ಏನು ಮಾಡೋಣ ಅಂತ ಹೇಳಿ. ಸದ್ಯಕ್ಕೆ ಇವಾಗ ಮುದ್ದೆ ಸಾರೆಲ್ಲ ಮಾಡ್ಕೊಂಡಿದ್ರೆ ಲೇಟ್ ಆಗುತ್ತೆ. ನಾನು ಬರೋದೇ ಸ್ವಲ್ಪ ಲೇಟ್ ಆಗಿತ್ತು, ಸಂಜೆ ಟೈಮ್ ಬಂದ್ವಿ. ಅದಕ್ಕೆ ಸುಮ್ಮನೆ ಅನ್ನ ಮಾಡಿಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಟೈಮ್ಗೆ ಇವಾಗ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು 2 ಕ್ಯಾರೆಟ್ ತೊಗೊಂಬಂದಿದ್ನಲ್ವ, ಅದರಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತು ಸ್ವಲ್ಪ ತುರಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದುಬಿಟ್ಟು. ಹಾಗಾಗಿ ತುರಿದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತೀನಿ. ಇನ್ನು ಅನ್ನ ಕೂಡ ಇಟ್ಟಿದ್ದೆ ಪಾತ್ರೆಗೆ, ದೊಡ್ಡ ಪಾತ್ರೆಗೆ ಅನ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾಯಿ ಮರಿಗಳು ಕೂಡ ಬೇಕಾಗಿತ್ತು. ಆ ಪಾತ್ರೆ ಸಪ್ರೇಟಾಗಿ ಮಾಡ್ತೀವಲ್ವ, ಇನ್ನು ಅದರಲ್ಲೇನು ಇದರಲ್ಲೇ ಮಾಡಿಬಿಡೋಣ, ಹಂಗೆ ಸ್ವಲ್ಪ ತೋಡ್ಬಿಟ್ಟು ಅದರೊಳಗೆ ಹಾಕಿದ್ರೆ ತಿಂತವೆ ಅಂತ ಹೇಳಿ ಇನ್ನು ಎಲ್ರಿಗೂ ಕೂಡ ಸೇರಿಸಿ ಇವತ್ತು ಅನ್ನ ಮಾಡ್ತಾಯಿದ್ದೀನಿ. ಟೈಮ್ ಕೂಡ ಸಾಕಾಗಲ್ಲ ಅಂತ ಹೇಳಿ ಸದ್ಯ ಇಷ್ಟ ಆಯ್ತಲ್ಲ, ಒಂದು 3 ದಿನ ನನಗೆ ಹೆಂಗೋ ಆರಾಮಾಗಿ ಮಾಡ್ಕೋಬೋದು. ತರಕಾರಿ ಆಗಲಿ ಈರುಳ್ಳಿ ಆಗಲಿ ಎಲ್ಲ ಕೂಡ ಸರಿ ಹೋಯಿತು. ಇನ್ನು ಎಣ್ಣೆ ಬೇಳೆಕಾಳು ಎಲ್ಲ ಕೂಡ ನೆಕ್ಸ್ಟ್ ಆಮೇಲೆ ತೊಗೊಂಬರೋಣ ಅಂತ ಹೇಳಿ. ನಿಜವಾಗ್ಲೂ ಇವಾಗಂತೂ ಏನು ತೊಗೊಳೋಣ ಏನು ಬಿಡೋಣ ಅಂತಲೇ ಅನಿಸಲ್ಲ, ಅಷ್ಟು ರೇಟ್ ಆಗಿಬಿಟ್ಟಿದೆ ಪ್ರತಿಯೊಂದು ರೇಟು. ನಾವು ಸುಮ್ಮನೆ ಎಷ್ಟು ಒಂದು 1000 ರೂಪಾಯಿ ಐಟಮ್ ಅಂತೂ ಒಂದು ಚೀಲ ಕೂಡ, ಒಂದು ಚಿಕ್ಕ ಚೀಲ ಕೂಡ ತುಂಬ್ಕೊಂಬರೋಕ್ಕಾಗಲ್ಲ, ಅಷ್ಟು ಕಮ್ಮಿ ಇರುತ್ತೆ ಐಟಮ್ ಅಂತೂ, ಅಷ್ಟು ರೇಟ್ ಆಗಿಬಿಟ್ಟಿದೆ. ಏನೇ ಮಾಡೋಕ್ಕಾಗಲ್ಲ, ಜೀವನ ಅಂದರೆ ಅಷ್ಟೇ ಅಲ್ವ, ಏನು ರೇಟ್ ಆದರೂ ಕೂಡ ಇನ್ನು ತಿನ್ನಲೇಬೇಕು, ಮಾಡಲೇಬೇಕಾಗುತ್ತೆ. ಇನ್ನು ಅನ್ನ ಕೂಡ ಬಸಿತಾ ಇದ್ದೀನಿ, ಯಾಕೆಂದರೆ ಚಿತ್ರಾನ್ನ ಮಾಡಬೇಕಾದ್ರೆ ಅನ್ನ ಸ್ವಲ್ಪ ಬಸಿದ್ರೆ ಚೆನ್ನಾಗಿರುತ್ತೆ ಉದುರಾಗಿ. ಇಲ್ಲಾಂದರೆ ನಾರ್ಮಲಾಗಿ ನಾವು ಅನ್ನ ಸಾಂಬಾರು ಅಂತಂದರೆ ಹಂಗೆ ಬಿಟ್ರೂ ಕುಕ್ಕರಲ್ಲಿ ಮಾಡಿದ್ರೂ ಸರಿ ಹೋಗುತ್ತೆ. ಚಿತ್ರಾನ್ನಕ್ಕಂತೂ ಸ್ವಲ್ಪ ಉದುರಾಗಿದ್ದರೆ ಚೆನ್ನಾಗೆ. ಇನ್ನು ನಾನು ಬಂದುಬಿಟ್ಟು ಇನ್ನು ಸೊಸೈಟಿ ಅಕ್ಕಿನೇ ತಾನೇ ನಾವು ಯೂಸ್ ಮಾಡೋದು, ಹಾಗಾಗಿ ಸ್ವಲ್ಪ ಅನ್ನ ಕೂಡ ಜಾಸ್ತಿ ಇಟ್ಟಿದ್ದೀನಿ, ಎಲ್ರಿಗೂ ನಾಯಿ ಮರಿಗಳು ಕೂಡ ಆಗುತ್ತೆ ಅಂತ ಹೇಳಿ. ಇವಾಗ ಗೊಜ್ಜಿಗೆಲ್ಲ ಕಟ್ ಮಾಡಿಟ್ಕೊಂಡು ಫಸ್ಟ್ ಅನ್ನ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಗೊಜ್ಜು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ತೋಟದಲ್ಲಿರೋರಿಗೆ ಸ್ವಲ್ಪ ಊರಿಂದ ಆಚೆರೋರಿಗೆ ಭಾರಿ ಕಷ್ಟ. ಏನಂದರೂ ಕೇಳಿದ ತಕ್ಷಣ ತಂದು ಕೊಡೋರಿದ್ದರೆ ಮನೇಲಿ ಏನು ಕೂಡ ಬೇಜಾರು ಅನಿಸಲ್ಲ. ಇನ್ನು ಹೇಳಿ ಸಾಕಾಗಿ ನಮಗೆ ಬೇಜಾರಾದಾಗ ಒಂಥರ ಅನಿಸುತ್ತೆ. ನಮ್ಮ ಮನೆಯವ್ರು ಹಂಗೇ ಹೇಳ್ದಂಗೆಲ್ಲ ಕೂಡ ಒಂದೊಂದು ಟೈಮ್ ಚೆನ್ನಾಗಿ ತಂದು ಕೊಡ್ತಾರೆ, ಒಂದೊಂದು ಟೈಮ್ ನಿಂದು ಬರೇ ಇದೆ ಅಂತಲೇ ಹೇಳ್ತಾ ಇರ್ತಾರೆ. ಆವಾಗ ಒಂಥರ ಬೇಜಾರು ಅನಿಸ್ಬಿಡುತ್ತೆ ಮನಸ್ಸಿಗೆ. ಕೇಳೋದೇ ಬಿಡತ್ತೆ, ಏನಾಯ್ತು ಅದು ಬೇಸಾಕೋಣ ಅನ್ನೋ ಅಷ್ಟು ಇದು ಬರುತ್ತೆ. ಬಟ್ ಈ ಎಲ್ಲ ಖಾಲಿಯಾದಾಗ ಏನು ಬೇಸಾಕೋಕ್ಕಾಗುತ್ತೆ ಹೇಳಿ. ಆವಾಗ ಸುಮ್ಮನೆ ಮುನ್ಸ್ಕೊಂಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಬೆಳಿಗ್ಗೆ ಅಷ್ಟೇ, ನನಗೆ ಬೆಳಗ್ಗೆನೇ ಎಲ್ಲ ಕೇಳ್ತಾ ಇದ್ದೀನಿ, ಸ್ವಲ್ಪ ಏನೋ ಮಾತಾಡಿದ್ರು, ಅದಕ್ಕೆ ನನಗೆ ಬೇಜಾರಾಗ್ಬಿಟ್ಟು ಸುಮ್ಮನೆ ಇದ್ದೆ. ಏನು ಕೂಡ ನಾನು ಉಸಿರು ಬಿಡಲಿಲ್ಲ. ಬೆಳಗ್ಗೆ ಕರ್ಕೊಂಡು ಹೋಗೋ ಅಂತಂದರೆ ಕರ್ಕೊಂಡೋಗಿರಲಿಲ್ಲ, ಅದಕ್ಕೆ ಸ್ವಲ್ಪ ಮುನ್ಸ್ಕೊಂಡು ಬೇಜಾರು ಮಾಡ್ಕೊಂಡಿದ್ದೆ. ಇನ್ನು ಅವರೇ ಅರ್ಥ ಮಾಡಿಕೊಂಡು ಇನ್ನು ಮಧ್ಯಾಹ್ನ ಹಂಗೆ ಗುಂಡನ್ನ ಕರ್ಕೊಂಡು ತೊಗೊಂಬರೋಣ ಬಾ ಅಂತೇಳ್ಬಿಟ್ಟು ಇನ್ನು ಕರ್ಕೊಂಡು ಹೋಗಿದ್ರು. ಬಟ್ ಅಲ್ಲಿ ಹೋಗಿದ್ದು ಕೆಲಸ ಆಗಲಿಲ್ಲ. ಮತ್ತು ಸದ್ಯ ಬರೋ ಕೈಯಲ್ಲಂತೂ ಬರಲಿಲ್ಲ. ಹೆಂಗೋ ಪವಿತ್ರ ಮನೆ
ಹತ್ರ ಹೋಗ್ಬಿಟ್ಟು ಸ್ವಲ್ಪ ಏನೇನು ಬೇಕು ಅದೆಲ್ಲ ತೊಗೊಂಡು ಬಂದೆ. ನೀನು ತೊಗೊಳಮ್ಮ ಅಂತ ಹೇಳಿಬಿಟ್ಟು ಇನ್ನೆಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಹಿಂಗೆ ಇರುತ್ತೆ ನೋಡಿ. ನಾನು ಯಾವಾಗಲೂ ಕೂಡ ನಮ್ಮ ರೋಜಾನೇ ಅಂತ ಇದ್ದೆ. ನಮ್ಮ ರೋಜಾ ಅಷ್ಟೇ ನಮ್ಮ ತವ್ರ ಮನೆಯಲ್ಲಿ ಚಿಕ್ಕಮ್ಮ ಏನಾದರೂ ತಂದಿಡ್ಲಿ ತೊಗೊಂಡು ಎತ್ಕೊಂಡು ಹೋಗ್ತಾ ಇರ್ತಾಳೆ. ಒಂದು ಈರುಳ್ಳಿ ಅನ್ನಲ್ಲ, ಹಸ್ರಿಕಾಯಿ ಅನ್ನಲ್ಲ, ಪ್ರತಿಯೊಂದು ಐಟಮೂ ಎತ್ಕೊಂಡು ಹೋಗ್ತಾ ಇದ್ಲು. ಬೈತಾ ಇದ್ದೆ, ಏನೇ ನೀನು ಹಿಂಗೆ ತಗೊಂಡು ಹೋಗ್ತೀಯಲ್ಲ ನೀನು ಅಂತ ಹೇಳ್ಬಿಟ್ಟು. ನಾನು ಅವಳ ನೆನೆಸ್ಕೊತಾ ಇರ್ತೀನಿ. ನಾನು ಎಲ್ಲಿಂದ ಅತ್ತೆ ಮನೇಲಾಗಲಿ ಎಲ್ಲನೂ ತೊಗೊಂಬಂದಾಗ ಹಂಗೆ ಅನ್ನಿಸ್ತಾ ಇರುತ್ತೆ. ಅವಳೇ ನಾನು ಬೈತಾ ಇದ್ದೆ, ಇವಾಗ ನಾನೇ ತೊಗೊಂಡು ಹೋಗೋ ಥರ ಆಗಿದೆ ನನಗೆ ಅಂತ ಹೇಳಿಬಿಟ್ಟು ಆ ಥರ ಇರುತ್ತೆ ಅದನ್ಸತಿ. ಇನ್ನು ಊಟ ಎಲ್ಲ ಆಯಿತು. ಊಟ ಎಲ್ಲ ಮಾಡಿಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ. ಇನ್ನು ಬೆಳಗ್ಗೆನೇ ಬಂದ ತಕ್ಷಣ ನನಗೆ ಒಂಥರ ರಿಲೀಫ್ ಅನಿಸ್ಬೇಕು. ಇನ್ನು ಬಂದ ತಕ್ಷಣ ಕಿರಿಕಿರಿ ಅನಿಸ್ಬಾರ್ದು, ಅದು ಕ್ಲೀನ್ ಮಾಡಿಲ್ಲ ಇದು ಕ್ಲೀನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೇ ಟೈಮ್ ಆಗಲಿ ಒಂದು ಸ್ವಲ್ಪ ಟೈಮ್ ತೊಗೊಂಡೆ ನಾನೆಲ್ಲ ಕೂಡ ಕ್ಲೀನ್ ಮಾಡಿ ಹೋಗ್ತೀನಿ. ಇನ್ನು ಸ್ವಲ್ಪ ಎಲೆ ಕಾಟ ಕೂಡ ಜಾಸ್ತಿ ಅಲ್ವಾ, ಹಂಗಾಗಿ ಏನು ಕೂಡ ಇಡೋದಿಲ್ಲ, ಎಲ್ಲನೂ ಖಾಲಿ ಮಾಡಿಬಿಡ್ತೀನಿ. ತೀರಾ ಉಳ್ದಿದ್ದು ಬಳದಿದ್ದೆಲ್ಲ ಕೂಡ ನಾಯಿಗೆ ಎಲ್ಲ ಹಾಕ್ಬಿಟ್ಟು ಇನ್ನು ಕ್ಲೀನ್ ಮಾಡಿ ಹೋಗ್ತೀನಿ. ಅಂದರೆ ಬರೆ ಮನೆ ಇರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಲೋಟದಲ್ಲಿ ಒಂದು ಮಿದಿಕೆಯಷ್ಟು ಅನ್ನ ಉಳಿಸ್ಬಿಟ್ಟು ಇನ್ನು ಮುಚ್ಚಿಟ್ಟು ನೀಟಾಗಿ ಹೋಗ್ತೀನಿ, ಅದು ಸಿಗದೇ ಇರೋ ಥರ. ಆದರೂ ಕೂಡ ಅವು ಕಾಟ ಕೊಡ್ತಾನೆ ಇರ್ತವೆ. ಇನ್ನು ಗುಂಡನ್ನು ಕೂಡ ಹೋಗೋಣ ಬಾರಪ್ಪ ಅಂತ ಹೇಳ್ಬಿಟ್ಟು ಇನ್ನು ಬ್ಯಾಗ್ ಕೂಡ ಕೊಡ್ತಾಯಿದ್ದೀನಿ. ಇನ್ನು ಹೋಗಿದ ತಕ್ಷಣವೇ ನಾವು ಒಂದು ಸ್ವಲ್ಪ ಅವಾಗ ತಾನೇ ಊಟ ಮಾಡಿರ್ತೀನಲ್ವ, ಇನ್ನು ಸ್ವಲ್ಪ ವಾಕ್ ಮಾಡ್ತೀನಿ, ಚೆನ್ನಾಗಿ ವಾಕ್ ಮಾಡ್ತಾ ಇರ್ತೀನಿ. ಇಲ್ಲ ಅಂತಂದರೆ ನೈಟ್ ಹೊತ್ತು ಸರಿಯಾಗಿ ನಿದ್ದೆನೇ ಹಿಡಿಯೋಲ್ಲ ನನಗೆ, ಒದ್ದಾಡ್ಬೇಕು ಅನಿಸ್ತಿರುತ್ತೆ. ತಿರ್ಗಾ ಜೀರ್ಣ ಕೂಡ ಬೇಗ ಆಗೋದಿಲ್ಲಲ್ವ, ಹಂಗಾಗಿ ಏನಿಲ್ಲ ಅಂದ್ರೂ ಒಂದು 20 ನಿಮಿಷ ಅರ್ಧ ಗಂಟೆ ಸುಮ್ಮನೆ ಹಿಂಗೆ ನಿಧಾನಕ್ಕೆ ವಾಕ್ ಮಾಡ್ತಾ ಇರ್ತೀನಿ. ಇನ್ನು ವಾಕ್ ಮಾಡಿಬಿಟ್ಟು ಇನ್ನು ಗುಂಡನಿಗೆ ಸ್ವಲ್ಪ ಅವನ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ ಅವನು ಕೂಡ ವಾಕ್ ಮಾಡ್ತಾ ಇರ್ತಾನೆ ನನ್ನ ಜೊತೆ. ನಾನು ಹೇಳ್ತಾ ಇರ್ತೀನಿ, ವಾಕ್ ಮಾಡಬೇಡಪ್ಪ ನೀನು, ಸ್ವಲ್ಪ ಊಟ ಮಾಡಿದೀಯಾ, ಸುಮ್ಮನೆ ಮತ್ತೆ ನೀನು ಮಲಗೋಷ್ಟೊತ್ತಿಗೆ ಮತ್ತೆ ಹೊಟ್ಟೆ ಹಸುವಂತಿರ್ತೀಯ, ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತೀನಿ. ಆದರೆ ಅವ್ನು ಕೇಳಲ್ಲ. ಏನಿಲ್ಲ ಬಿಡಮ್ಮ, ನಾನು ಕೂಡ ವಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಜೊತೆಗೆ ವಾಕ್ ಮಾಡ್ತಾನೆ ಇರ್ತಾನೆ. ಇನ್ನು ಅವ್ರ ಪಪ್ಪ ಏನೋ ವಾಲು ನೋಡ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಕೆಳಗಡೆನೇ ಇದ್ದರು, ಅವ್ರಿನ್ನೂ ಬಂದಿರಲಿಲ್ಲ. ಇನ್ನು ನಾನು ಗುಂಡ ಕೂಡ ವಾಕ್ ಮಾಡಿಕೊಂಡು ಒಂದು ಸ್ವಲ್ಪ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇನ್ನು ಅವನಿಗೆ ಸ್ವಲ್ಪ ಅಕ್ಷರ ಎಲ್ಲ ಬರೆಸ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಇನ್ನು ಇದು ಬಂದುಬಿಟ್ಟು ನಾನು ನೆನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ವಿಡಿಯೋ, ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬುಧವಾರ ಮಂಗಳವಾರ ವಿಡಿಯೋ ಹಾಕಲಿಲ್ಲ. ನಾನು ಆಲ್ರೆಡಿ ಅಮ್ಮರ ಮನೆಗೆ ಬಂದಿದ್ದೀನಿ ನೆನ್ನೆನೇ. ರೀಸನ್ ಏನಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಸಡನ್ನಾಗಿ ನಾನು ಇದ್ದಕ್ಕಿದ್ದಂಗೆ ಊರಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ನೆನ್ನೆ ಅಂದರೆ ಮಂಗಳವಾರ ವಿಡಿಯೋ ಹಾಕೋದಕ್ಕಾಗಲಿಲ್ಲ. ಅದೇ ಸೋಮವಾರದ ಆ ವಿಡಿಯೋನ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದೊಂದು ಸತಿ ಟೈಮ್ ಅನ್ನೋದು ಮತ್ತು ಪರಿಸ್ಥಿತಿ ಅನ್ನೋದು ಹೆಂಗೆ ಬರುತ್ತೆ ಏನು ಅನ್ನೋದು ಕೂಡ ಅರ್ಥ ಆಗೋಲ್ಲ ಆ ಥರ. ಇನ್ನು ನೈಟ್ ಮಲ್ಕೊತೀವಿ, ಬೆಳಗ್ಗೆ ಎದ್ರೆ ಏನಾದರೂ ಒಂದು ಶಾಕಿಂಗ್ ನ್ಯೂಸ್ ಕಾದಿರುತ್ತೆ. ಹಂಗಾಗಿ ಇನ್ನು ಸಡನ್ನಾಗಿ ಅಮ್ಮರ ಊರಿಗೆ ಬರೋ ಹಾಗಾಗಿದೆ. ಅದಕ್ಕೆ ಇಲ್ಲೇ ಬಂದು ಇದ್ದೀನಿ, ಇನ್ನು ಊರಿಗೆ ಕೂಡ ವಾಪಸ್ ಹೋಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲೇ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಈ ವ್ಲಾಗ್ ನೋಡ್ತಾಯಿರಿ.